ಹಲೋ ಪ್ರಿಯ ಸ್ನೇಹಿತರೆ, ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಇವತ್ತು ಎಲ್ಲರಿಗೂ ವಿಶೇಷವಾದ ಒಂದು ಹಬ್ಬ ಇದೆ. ಯಾವ ಹಬ್ಬಪ್ಪ ಅಂತಂದ್ರೆ ಈ ಕಾರುಣ್ಯ ಹಬ್ಬ. ಈ ಕಾರುಣ್ಯ ಹಬ್ಬ ಅಂತಂದ್ರೆ ನಮಗೆ ಮೊಟ್ಟ ಮೊದಲು ನೆನಪಾಗೋದು ನಮ್ಮ ಉತ್ತರ ಕರ್ನಾಟಕದ ಜನ. ಯಾಕಂತಂದ್ರೆ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು, ಈ ಒಂದು ಕಾರ ಹುಣ್ಣಿಮೆಯನ್ನು ಆಚರಣೆ ಮಾಡಲಾಗ್ತದೆ. ಈ ಕಾರ ಹುಣ್ಣಿಮೆ ಹೇಳಿ ಕೇಳಿ ನಾವು ಮನುಷ್ಯರು ಭಾಳ ಸಂಘಜೀವಿಗಳು. ಹಾಗಾಗಿ ನಾವೊಬ್ಬರ ಒಂಟಿಯಾಗಿ ಇರೋಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ನಾವು ಅನೇಕ ಗುಂಪಾಗಿ ಒಟ್ಟಿಗೆ ಒಂದು ಕಡೆ ವಾಸಿಸಲು ಆರಂಭಿಸ್ತೀವಿ. ಆದ ಕಾರಣ ಊರು ಮತ್ತು ಕೇರಿಗಳು ಆರಂಭವಾಯಿತು. ಕೇವಲ ಮನುಷ್ಯರೇ ತನ್ನೊಂದಿಗೆ ಇದ್ದರೆ ಸಾಲದು, ತನ್ನ ಜೊತೆ ಪಶು ಪ್ರಾಣಿ ಪಕ್ಷಿಗಳು ಇರಬೇಕಂತ ಹೇಳಿ ಈ ಒಂದು ಮನುಷ್ಯರ ಎಲ್ಲವೂ ಒಟ್ಟಿಗೆ ಬಾಳಿದ್ರೆ ಭಾಳ ಚಂದ ಅನ್ನಿಸ್ದಾಗ ಆ ಒಂದು ಮಂಗನಿಂದ ಮಾನವ ನಿರ್ಮಾಣವಾದ ನಂತರ ಆತ ಕಾಡಿನಿಂದ ಸಾಧು ಪ್ರಾಣಿಗಳನ್ನು ಹಿಡಿದು ತಂದು ಅವುಗಳನ್ನು ಪಳಗಿಸಿ ತನ್ನ ಸಾಕು ಪ್ರಾಣಿಗಳನ್ನಾಗಿ ಮಾಡಿಕೊಂಡ ಅವುಗಳನ್ನು ತನ್ನ ದಿನನಿತ್ಯದ ಜೀವನದ ಪರಿಸ್ಥಿತಿಗೆ ಅನುಗುಣವಾಗಿ ಅವುಗಳನ್ನು ಬಳಸಿಕೊಳ್ತಾ ಇದ್ದಾನೆ. ನೋಡಿಕೊಂಡು ಒಂದು ದಿನ ಬದುಕಿನ ಬೇಸತ್ತ ಮನುಷ್ಯ ಮನೋರಂಜನೆಗಾಗಿ ಹಾಡು, ಹಾಸ್ಯ, ನೃತ್ಯ, ನಾಟಕಗಳನ್ನು ಅಭ್ಯಾಸ ಮಾಡಿಕೊಂಡಿರ್ತಾನೆ. ಅವುಗಳಿಗೆ ಒಂದು ಸೂಕ್ತವಾದ ವೇದಿಕೆಯನ್ನು ನೀಡಲು ಶುರು ಮಾಡ್ತಾರೆ. ಅದು ಯಾವ ವೇದಿಕೆಪ್ಪ ಅಂತಂದ್ರೆ ಈ ಹಬ್ಬ ಹರಿದಿನಗಳು ಆರಂಭ ಮಾಡುವುದು. ಈ ಹಬ್ಬ ಹರಿದಿನಗಳನ್ನ ಆರಂಭ ಮಾಡಿ ಹಬ್ಬ ಹರಿದಿನಗಳಲ್ಲಿ ಕಾಲಕ್ಕನುಗುಣವಾಗಿ ವಿಶೇಷವಾದ ಭೋಜನ ಪದಾರ್ಥಗಳನ್ನು ಮಾಡಿ, ಸಿಹಿ ತಿಂಡಿಗಳನ್ನು ಮಾಡಿ, ತನಗಿಷ್ಟ ಬಂದಂಥ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ತಿಂದು ಸಂಭ್ರಮಿಸುವಂಥ ಒಂದು ಹಬ್ಬವೇ ಈ ಒಂದು ಭಾರತದ ಸನಾತನ ಧರ್ಮದಲ್ಲಿ ಬರುವಂಥ ಪ್ರತಿ ತಿಂಗಳು ಹುಣ್ಣಿಮೆ, ಅಮಾವಾಸ್ಯೆ ಅಂತ ಏನು ಬರ್ತಾವಲ್ಲ ಆ ಹಬ್ಬಗಳ ಆಚರಣೆ ಐತಿ. ಈ ಹಬ್ಬಗಳ ದಿನದಂತೆ ಕೇವಲ ತಾನೊಬ್ಬನೇ ಸಂಭ್ರಮ ಪಡಬಾರ್ದು ಅಂಥೇಳಿ ತನ್ನ ಸಂಭ್ರಮದೊಟ್ಟಿಗೆ ಪ್ರಕೃತಿ, ಸಾಕು ಪ್ರಾಣಿಗಳು ಮತ್ತು ಆಯುಧಗಳು ಇದ್ರೆ ಚೆನ್ನಾಗಿ ಎನಿಸ್ತಾವಂಥೇಳಿ ನಾವು ಸಂಕ್ರಾಂತಿ, ಯುಗಾದಿ, ಆಯುಧ ಪೂಜೆ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ಮತ್ತು ತನ್ನ ನಿತ್ಯ ಚಟುವಟಿಕೆಗಳಲ್ಲಿ ಬಳಸುವ ಸಲಕರಣೆಗಳನ್ನು ಪೂಜಿಸುವ ಒಂದು ರೈತರು ಮತ್ತು ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತಾಪಿ ಜನರು ಮಳೆಗಾಲದ ಮುಂಚೆ ಸಡಗರ ಸಂಭ್ರಮದಲ್ಲಿಂದ ತಮ್ಮ ದನ ಕರುಗಳಿಗೆ ಆಚರಿಸುವ ವಿಶೇಷವಾದ ಹುಣ್ಣಿಮೆ ಈ ಕಾರ ಹುಣ್ಣಿಮೆ. ಈ ಕಾರ ಹುಣ್ಣಿಮೆ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಬೇಕಂತಂದ್ರೆ ಜ್ಯೇಷ್ಠ ಮಾಸದಾಗ ಹುಣ್ಣಿಮೆ ಬಂತಂದ್ರೆ ಉತ್ತರ ಕರ್ನಾಟಕ ಮಂದಿಗೆ ಅದೇನೋ ಒಂದು ಎಲ್ಲೆಲ್ಲೋ ಒಂದು ದೊಡ್ಡ ಸಂಭ್ರಮ. ಯಾಕಂದ್ರೆ ಹದದ ಮಳೆ ಬಿದ್ದು ಆಗತಾನೆ ಕೃಷಿ ಚಟುವಟಿಕೆ ಆರಂಭವಾಗಿ ಭರ್ಜರಿ ಮುಂಗಾರು ಮತ್ತು ಹಿಂಗಾರಿನ ಮಳೆ ನಿರೀಕ್ಷೆಯಾಗಿರ್ತಾರೆ. ಹಬ್ಬಕ್ಕೊಂದೆರಡು ದಿನ ಮುಂಚೆ ಅಂಗಡಿಗಳಿಗೆ ಹೋಗಿ ಬಣ್ಣ, ಆ ಒಂದು ಎತ್ತುಗಳ ಕೊಂಬಿಗೆ ಹಚ್ಚೋ ಕೊಂಬನ್ಸು, ಗುಲಾಲ, ಅದಕ್ಕೇನು ಬೇಕಲ್ಲ ಅವೆಲ್ಲ ತಂದು ಸಿದ್ಧತೆ ಮಾಡಿಕೊಂಡು ಹುಣ್ಣಿಮೆ ದಿನ ತಮ್ಮ ಹಸುಗಳಿಗೆ, ಅದರಲ್ಲೂ ವಿಶೇಷವಾಗಿ ಹೋರಿಗಳಿಗೆ ಕೆರೆ ಕಟ್ಟೆಗಳ ಬಳಿಗೆ ಕರ್ಕೊಂಡು ಹೋಗಿ ಸ್ವಚ್ಛಗೆ ಚೆನ್ನಾಗಿ ಮೈ ತೊಳೆದು ಅವುಗಳನ್ನ ಕೊಂಬುಗಳನ್ನ ಕೆತ್ತಿಸಿ ಸಾವರಿ ಸ್ವಚ್ಛ ಮಾಡಿ ಅವುಗಳನ್ನು ವಿವಿಧ ಬಣ್ಣಗಳಿಂದ ಅಲಂಕಾರ ಮಾಡ್ತಾರೆ. ಇದಲ್ಲದೆ ಅವಕ್ಕೆ ಟೇಪ್ಗಳಿಂದ ಕಟ್ತಾರೆ. ಅದರ ಜೊತೆಗೆ ಈ ಬಲೂನು ಕಟ್ಟಿ ದೇಹಕ್ಕೆ ಬಣ್ಣದ ಗುಲಾಬಿ ಚಿತ್ತಾರಗಳಿಂದ ಚಿತ್ತಾರ ಬಿಡಿಸಿ ಕೊರಳಿಗೆ ಮತ್ತು ಕಾಲುಗಳಿಗೆ ಚಂದನೆ ಗೆಜ್ಜೆಗಳನ್ನು ಕಟ್ಟಿ ಚಂದಾದ ಕಾಣೋ ಹಾಗೆ ಮಾಡ್ತಾರೆ. ಕೇವಲ ಹಸುಗಳಿಗಷ್ಟೇ ಅಲ್ಲದೆ ಮನೆಯ ಮಂದಿ ಎಲ್ಲ ಹೊಸ ಬಟ್ಟೆಗಳನ್ನು ತೊಟ್ಟು ಇಡೀ ದಿನ ಎಲ್ಲ ತಮ್ಮೆಲ್ಲ ಕೃಷಿ ಚಟುವಟಿಕೆಗಳಿಂದ ತಾವು ಮತ್ತು ತಮ್ಮ ರಾಸುಗಳಿಗೆ ಮುಕ್ತವಾಗಿದ್ದು ಹೋಳಿಗೆ, ಕಡುಬು, ವಿವಿಧ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿಕೊಂಡು ಮೊದಲು ದೇವರಿಗೆ ನೈವೇದ್ಯವನ್ನು ಮಾಡಿ ನಂತರ ತಮ್ಮ ದನಗಳಿಗೆ ಅವುಗಳನ್ನು ಕೊಡುವ ಒಂದು ಮೇವುಗಳ ಜೊತೆ ತಮ್ಮ ದನಕರಿಗೆ ಉಣಬಡಿಸಿದ ನಂತರ ಮನೆಯವರೆಲ್ಲರೂ ಒಟ್ಟಿಗೆ ಸಂತೋಷದಿಂದ ಊಟ ಮಾಡಿ ಸಂಭ್ರಮಿಸ್ತಾರೆ. ಈ ಕಾರ ಹುಣ್ಣಿಮೆ ವಿಶೇಷವೇ ಹೀಗೆ. ಈ ಒಂದು
ಸಿಂಗರಿಸಿದ ರಾಸುಗಳು ಎಲ್ಲರೂ ಮೆರವಣಿಗೆಯ ಮುಖಾಂತರ ಊರ ಮಂದಿ ಅರಳಿ ಕಟ್ಟೆ ಅಂದ್ರೆ ಊರಿಗೊಂದು ಕಟ್ಟೆ ಅಂತ ಇರ್ತಾವ, ಅಗಸಿ ಕಟ್ಟಿ ಅರಳಿ ಕಟ್ಟೆ ಅಂತ ಇರ್ತಾವ. ಆ ಕಟ್ಟಿ ಹತ್ರ ಬಳಿಗೆ ಕರ್ತಂದು ಎಲ್ಲರೂ ಬಾಜ ಬಂಧಿತಗಳ ಸಮೇತ ದನಕರುಗಳನ್ನ ಮೆರವಣಿಗೆ ಮಾಡಿ ಮನೆಗೆ ತಗೊಂಡು ಹೋಗ್ತಾರೆ ಹೊಳ್ಳಿ. ವಿಶೇಷವಾಗಿ ಈ ಕರಿ ಹರಿಯುವ ಅಂದ್ರೆ ಕಾರ್ಯಕ್ರಮ ಅಂಥೇಳಿ ಒಂದಿಷ್ಟು ಊರೊಳಗೆ ನಡೀತಾವ. ಆ ಕರಿ ಹರಿಯುವ ಪದ್ಧತಿ, ಕರಿ ಹರಿಯೋದಂದ್ರೆ ಏನಂತಂದ್ರೆ ಎತ್ತುಗಳನ್ನ ಪೂಜೆ ಮಾಡಿ ಓಡಿಸಿಬಿಡುವುದು. ಈ ಒಂದು ಎತ್ತುಗಳನ್ನ ಪೂಜೆ ಮಾಡಿ ಓಡಿಸಿಬಿಡುವುದು ಬಿಟ್ಟ ನಂತರ ಅವು ಆ ಒಂದು ಮುಂದೆ ಅಗಸಿ ಬಾಗಿಲು ಅಂತ ಇರ್ತೈತೆ, ಏನೋ ಒಂದು ಮಾರ್ಕ್ ಇರ್ತೈತೆ. ಆ ಮಾರ್ಕಿನೊಳಗೆ ಆ ಒಂದು ಎತ್ತುಗಳಿಗೆ ಬೇವಿನ ತೋರಣಗಳ ನಡುವೆ ಕೊಬ್ಬರಿಯನ್ನು ಕಟ್ಟಲಾಗಿರ್ತೈತೆ. ಈ ಕರಿಯ ಹರಿಯಲು ಬಿಳಿ ಮತ್ತು ಕಂದು ಬಣ್ಣದ ಎತ್ತುಗಳನ್ನ ಮಾತ್ರ ಅವಕಾಶ ಇದ್ದು ಜೋರಾಗಿ ಓಡಿಸ್ತಾರೆ. ಭಜಂತ್ರಿ ಬಾರಿಸ್ಕೊಂತ ಸದ್ದಾಗದಂತೆ ಸಿಂಗರಿಸಿದ ತಮ್ಮ ರಾಸುಗಳನ್ನು ರೈತರು ತಾ ಮುಂದು ನಾ ಮುಂದೆ ಅಂಥೇಳಿ ಕರಿಯನ್ನು ಹರಿಯುವಂತ ದೈಡಾಯಿಸ್ತಾರೆ. ಕರಿಯುವ ಓಟದಲ್ಲಿ ಎತ್ತುಗಳನ್ನು ಹಿಡಿದ ರೈತರು ಎದ್ದೇನೋ ಬಿದ್ದೇನೋ ಎಂದು ಓಡ್ತಿರ್ತಾರೆ. ಅದರಲ್ಲಿ ನೋಡುತ್ತಿದ್ದಂತೆ ಬಂದಿರುವ ಪಡ್ಡೆ ಹುಡುಗರು ಮತ್ತು ಉಳಿದ ರೈತರುಗಳು ಸಿಳ್ಳೆ ಹೊಡೆಯುತ್ತಾ ಜೋರಾಗಿ ಕೇಕೆ ಹಾಕುತ್ತಾ ಉತ್ಸವ ತುಂಬುತ್ತದೆ. ಯಾವ ಬಣ್ಣದ ಎತ್ತು ಮೊದಲು ಕರಿ ಹರಿಯುತ್ತೋ ಆ ಬಣ್ಣದ ಬೆಳೆ ಅಥವಾ ಆ ಬಾರಿ ಚೆನ್ನಾಗಿ ಬರ್ತದೆ ಬೆಳೆ ಎನ್ನುವ ನಂಬಿಕೆ ಆ ಎಲ್ಲ ರೈತ ವರ್ಗದವರಿಗೆ ಬಂದಿರ್ತೈತಿ. ಬಿಳಿ ಮತ್ತು ಮೊದಲು ಕರಿ ಹರಿದರೆ ಬಿಳಿ ಜೋಳ ಅಂದರೆ ಹಿಂಗಾರು ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಅನ್ನೋವನ್ನು ಹಿಂದಿನಿಂದ ಒಂದು ಪೂರ್ವ ಪರಂಪರೆಯಲ್ಲಿ ನಂಬಿಕೊಂಡು ಬಂದಂಥದ್ದೈತಿ. ಇನ್ನು ಕಂದು ಬಣ್ಣದ ಮತ್ತು ಕರಿ ಹರಿದರೆ ಮುಂಗಾರು ಮಳೆ ಬೆಳೆದು ಚೆನ್ನಾಗಿ ಆಗುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ನಮ್ಮ ರೈತರದಾಗಿರ್ತೈತಿ. ಮೊದಲು ಕರಿ ಹರಿದ ಎತ್ತಿಗೆ ರೈತರೆಲ್ಲರೂ ಸೇರಿ ಮೆರವಣಿಗೆ ಮಾಡೋದು, ಅದರ ಮಾಲೀಕನಿಗೆ ಬಹುಮಾನ ಕೊಡುವುದು ಕೆಲವು ಕಡೆ ರೂಢಿಯಲ್ಲಿ ಐತಿ. ಈ ಕರಿ ಹರಿಯುವ ಬಳಿಕ ಗಂಡಸರ ಪೌರುಷ ಪಂದ್ಯಾವಳಿಗಳು ಇದ್ದು ಅದರಲ್ಲೂ ವಿಶೇಷವಾಗಿ ಗುಂಡು ಎತ್ತುವ ಇಲ್ವ ಮೂಟೆಗಳನ್ನು ಎತ್ತುವ ಸ್ಪರ್ಧೆ ಏರ್ಪಡಿಸ್ತಾರೆ. ವರ್ಷವಿಡೀ ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ದೇಹವನ್ನು ಹೊಳಿಸಿಕೊಂಡಿರುವ ರೈತರು ಇದೊಂದು ರೀತಿಯ ದೈಹಿಕ ಕಸರತ್ತಿನ ಚಟುವಟಿಕೆಗಳೆಲ್ಲ ನಡೆದು ಅಲ್ಲಿ ಗೆದ್ದವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಹಂಚಿದ ನಂತರ ಎಲ್ಲರೂ ತಮ್ಮ ಗ್ರಾಮ ದೇವತೆ ದೇವಾಲಯಕ್ಕೆ ಹೋಗಿ ಭಕ್ತಿಯಿಂದ ಮಳೆ ಚೆನ್ನಾಗಿ ಆಗಲಿ ಎಲ್ಲ ಸುಭಿಕ್ಷವಾಗಿ ಆಗಲಿ ಅಂತ ಹೇಳಿ ಬೇಡಿಕೊಂಡು ತಮ್ಮ ಮನೆಗಳಿಗೆ ಹೋಗ್ತಾರೆ. ಅದೇ ಥರನಾಗಿ ಈ ಒಂದು ಬೇಂದ್ರೆಯವರು ಇದ್ರ ಬಗ್ಗೆ ಒಂದು ಕವನವನ್ನು ಬರೆದಾರೆ. ಆ ಕವನವನ್ನು ನಾನು ನಿಮಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಹಾಗಾಗಿ ವಿಶೇಷವಾಗಿ ಒಂದು ಕಾರ ಹುಣ್ಣಿಮೆ ಭಾಳ ವಿಶೇಷವಾಗೈತೆ ಅಂತ ಹೇಳ್ಬೋದು. ಈ ಕಾರ ಹುಣ್ಣಿಮೆ ಬಗ್ಗೆ ಹೇಳಿದಂಥ ನನ್ನ ವಿಷಯ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು.